ಇದು ಸೆಕ್ಷನ್ 2A ಅಮೆಂಡ್ಮೆಂಟನ್ನು ಮೊದಲನೇದಾಗಿ ಸ್ಟೇಟ್ ಗೌರ್ಮೆಂಟ್ ಅಂತ ಇರೋದನ್ನು ನಾವು ಮಿನಿಸ್ಟರ್ ಇನ್ಚಾರ್ಜ್ ಆಫ್ ಡಿಪಾರ್ಟ್ಮೆಂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಾವು ಚಾನ್ಸಲರ್ನ ಏನು ಮುಂಚೆ ಗವರ್ನರ್ ಅವರಿದ್ದರು, ಇದು ಈಗ ಮುಖ್ಯಮಂತ್ರಿಗಳನ್ನು ನಾವು ಚಾನ್ಸಲರ್ ಆಗಿ ಮಾಡ್ತಾ ಇರೋದ್ರಿಂದ ನಾವು ಸ್ಟೇಟ್ ಗೌರ್ಮೆಂಟಿಗೆ ಅದಕ್ಕೆ ಜವಾಬ್ದಾರಿ ಕೊಡಲಿಕ್ಕಾಗಲ್ಲ. ವಿ ಹ್ಯಾವ್ ಟು ಸ್ಪೆಸಿಫಿಕಲಿ ಪುಟ್ ಇಟ್ ಅಂಡರ್ ದ ಡಿಪಾರ್ಟ್ಮೆಂಟ್. ಒಂದನೇದು. ಎರಡನೇದು ಸೆಕ್ಷನ್ 13(1) ದ ಆಕ್ಟ್ ಆಫ್ ಫಾರ್ ದ ವರ್ಡ್ಸ್ ಗವರ್ನರ್ ಇನ್ ದ ವರ್ಡ್ಸ್ ಚೀಫ್ ಮಿನಿಸ್ಟರ್ ಶೆಲ್ ಬಿ ಸಬ್ಸ್ಟಿಟ್ಯೂಟೆಡ್. ಅಂದರೆ ಗವರ್ನರ್ ಬದಲು ನಾವು ಮುಖ್ಯಮಂತ್ರಿಗಳನ್ನು ನಾವು ಚಾನ್ಸಲರ್ ಆಗಿ ಮಾಡ್ತಾ ಇದ್ದೀವಿ. ಮೂರನೇದು ಅಧ್ಯಕ್ಷರೇ, ಸೆಕ್ಷನ್ 15(2) ಏನು ಅಪಾಯಿಂಟ್ಮೆಂಟ್ ಆಫ್ VC ಇದೆ, ವೈಸ್ ಚಾನ್ಸಲರ್ ಇದೆ, ಅದನ್ನು ನಾವು UGC ಗೈಡ್ಲೈನ್ ಪ್ರಕಾರ ಮುಂಚೆ ಇರಲಿಲ್ಲ ಅಧ್ಯಕ್ಷರೇ. ಈಗ 2018 UGC ಗೈಡ್ಲೈನ್ ಪ್ರಕಾರ minimum of 10 years of experience as a professor in university or 10 years experience in reputed research or academic administrative organization with proof of having demonstrated academic leadership etc. ಅಂತ ಏನು UGC ಆ್ಯಕ್ಟ್ ಪ್ರಕಾರ ಇದೆ, ಅದನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ. ನಾಲ್ಕನೇ ಅಮೆಂಡ್ಮೆಂಟು ಸೆಕ್ಷನ್ 26(1)A ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಮುಂಚೆ ಏನಾಗ್ತಾ ಇತ್ತು, ಪ್ರತಿ 3 ವರ್ಷ ನಾವು ಬದಲಾವಣೆ ಮಾಡಬೇಕಾಗಿತ್ತು. ಅದಕ್ಕೆ ಈ ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಯಾರಿರ್ತಾರೆ ಬೈ ಡೆಸಿಗ್ನೇಷನ್ ಅವರು ಪರ್ಮನೆಂಟ್ ಆಗಿರ್ತಾರೆ. ಸರ್ಕಾರದಿಂದ ನಾಮಿನೇಟೆಡ್ ಮೆಂಬರ್ಸ್ ಯಾರಿರ್ತಾರೆ ಅದು ಎವ್ರಿ 3 years ನಾವು ಎವ್ರಿ 3 ವರ್ಷಕ್ಕೊಮ್ಮೆ ನಾವು ಅದನ್ನು ನಾಮಿನೇಷನ್ನ ಬದಲಾವಣೆ ಮಾಡಲಿಕ್ಕೆ ಅಧ್ಯಕ್ಷರೇ. ಸಿಮಿಲರ್ಲಿ ಸೆಕ್ಷನ್ 33(1) ಅಕಾಡೆಮಿಕ್ ಕೌನ್ಸಿಲ್ನಲ್ಲೂ ಕೂಡ ಏನು ಕಮಿಟಿ ಇರುತ್ತೆ, ಎಕ್ಸ್ ಅಫಿಷಿಯೋ ಮೆಂಬರ್ಸು ಮತ್ತು ಬೈ ಡೆಸಿಗ್ನೇಷನ್ ಏನಿರ್ತದೆ ಅವರು ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ. ಈ ಯಾರು ನಾಮಿನೇಟೆಡ್ ಇರ್ತಾರೆ ಅವರಿಗೆ ನಾವು ಇದು ಏನು ಸರ್ಕಾರದಿಂದ ನಾಮಿನೇಷನ್ನ ಚೇಂಜ್ ಮಾಡ್ಬೋದು ಪ್ರತಿ 3 ವರ್ಷಕ್ಕೆ ಒಮ್ಮೆ ಅಂತ ಅಧ್ಯಕ್ಷರೇ. ಸೊ ಒಟ್ಟಾರೆ ಇದನ್ನು ಈ ರಿಫಾರ್ಮ್ಸ್ ವತಿಯಿಂದ ಒಳ್ಳೆ ಒಂದು ಯೂನಿವರ್ಸಿಟಿ ನಡೆಸ್ಬೇಕು. ನಾವು ಗ್ರಾಮೀಣ ಮಟ್ಟದಲ್ಲೇ ಹೊಸ ಆವಿಷ್ಕಾರಗಳಿರಬೇಕು, ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಹೊರಗೆ ಬರಬೇಕು, ಮತ್ತು ಒಂದು ಏನು ನಮ್ಮ ಈ ರೂರಲ್ ಯೂನಿವರ್ಸಿಟಿಗಳಿಂದ ನಮ್ಮ ಉದ್ಯೋಗ ಅವಕಾಶಗಳು ಕೂಡ ಹೆಚ್ಚಬೇಕು ಅಂದ್ಬಿಟ್ಟು ಫಂಕ್ಷನಿಂಗಿಗೆ ಎಫಿಷಿಯನ್ಸಿ ತರಲಿಕ್ಕೆ ಇದನ್ನು ನಾವು ತಂದಿದ್ದೀವಿ ಅಧ್ಯಕ್ಷರೇ. ನಮ್ಮ ಮುಖಾಂತರ ಸದನಕ್ಕೆ ಇದನ್ನು ದಯವಿಟ್ಟು ಅಂಗೀಕರಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷರೇ.